ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾ. ವೆಲ್ಕಮ್ ಟು ವಿದ್ಯಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ನಾನು ಇವಾಗ ನಿಮಗೆ ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಫ್ರೆಂಡ್ಸ್, ಮೊಹರಂಗೆ ಸ್ಪೆಷಲಾಗಿ ಮಾಡ್ತಾರೆ ನಮ್ಮ ಕಡೆ ಸ್ವೀಟ್ ಐಟಮ್ ಚೋಂಗಿ ಅಂತ ಹೇಳ್ಬಿಟ್ಟು. ಸ್ವೀಟ್ ಐಟಮ್ ಫ್ರೆಂಡ್ಸ್, ಅದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಬೇಕಾಗುವ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್, ಗೋಧಿ ಹಿಟ್ಟು. ಫ್ರೆಂಡ್ಸ್, ಈ ಗೋಧಿ ಹಿಟ್ಟಿಗೆ ನಾವು ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಅಂದರೆ ಸಾಯಂಕಾಲ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಬೆಳಗ್ಗೆನೇ ಸ್ವಲ್ಪ ಬೆಲ್ಲ ನೆನೆಸ್ಬಿಟ್ಟು ಪಾಕ ಮಾಡಿಕೊಂಡು ಅದನ್ನು ನಾವು ನೆನೆಸ್ಕೊಂಡು ಬೆಲ್ಲದ ಪಾನಕದಲ್ಲಿ ನಾವು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಅರ್ಧ ಹೆಚ್ಚು ಬೆಲ್ಲ, ಆಮೇಲೆ ಒಂದು ಬಟ್ಲಷ್ಟು ಒಣ ಕೊಬ್ಬರಿ, ಆಮೇಲೆ ಒಂದು 50 ಗ್ರಾಮ್ ಅಷ್ಟು ಕಡಲೆ ಪುಟಾಣಿ, ಆಮೇಲೆ ಒಂದು 4 ಏಲಕ್ಕಿ, ಬೆಳ್ಳುಳ್ಳಿ ಅನ್ನೋದು ಬರುತ್ತೆ, ಏಲಕ್ಕಿ ಫ್ರೆಂಡ್ಸ್ ನಾವು ಇದು ಕಾಯಿನ ಕೊಬ್ಬರಿನ ತುರ್ಕೋಬೇಕು. ಆಮೇಲೆ ಈ ಬೆಲ್ಲ ಪಾಕಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಇದು ಪುಡಿ ಮಾಡ್ಕೋಬೇಕು. ಏಲಕ್ಕಿ ಹಾಕ್ಬಿಟ್ಟಾದ್ರೆ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಪಾಕಕ್ಕೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಆಲ್ರೆಡಿ ಇಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇದಕ್ಕೆ ನಾನು ಏಲಕ್ಕಿ, ಆಮೇಲೆ ಕಡಲೆ, ಆಮೇಲೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈ ಥರ ಇದೆ ಓಕೆ ಫ್ರೆಂಡ್ಸ್. ಆಮೇಲೆ ಇದು ಚೋಂಗಿ ಮಣಿ ಅಂತ ಸಿಗುತ್ತೆ, ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಚೋಂಗಿ ಮಣಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ನಾವು ಇದು ಚಪಾತಿ ಹಿಟ್ಟಿನ ಥರ ಮಾಡ್ಕೋಬೇಕು. ಆಮೇಲೆ ಫ್ರೆಂಡ್ಸ್, ಎಣ್ಣೆ ಬೇಕು, ಸ್ವಲ್ಪ ಎಣ್ಣೆ ಹೇಳೋದು ಮರ್ತಿಬಿಟ್ಟೆ, ಸಾರಿ ಫ್ರೆಂಡ್ಸ್. ಸ್ವಲ್ಪ ಇದು ಫ್ರೆಂಡ್ಸ್, ಈ ಥರ ಈ ಸೈಜನ್ನು ನಾವು ಹಿಟ್ಟು ತಗೊಂಡ್ಬಿಟ್ಟು ನಾವು ಚಪಾತಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಹಂಚಿಟ್ಕೊಳ್ಳೋಣ, ಫಸ್ಟ್ ಹಂಚ್ಬಿಟ್ಟು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಬೆಲ್ಲ ಒಂದು ಅರ್ಧ ಹೆಚ್ಚಷ್ಟು ಬೆಲ್ಲ ಹಾಕ್ಬಿಟ್ಟು ಫ್ರೆಂಡ್ಸ್, ಅದಕ್ಕೆ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕಬೇಕು, ಸಾಕು, ಜಾಸ್ತಿ ಹಾಕಬಾರ್ದು. ಇದು ನಾವು ಕಜ್ಜಾಯ ಮಾಡ್ತೀವಲ್ಲ, ಕಜ್ಜಾಯ ಪಾಕದ ಥರ ಆ ಥರ ಆಗಬಾರ್ದು. ಎಲೆ ಪಾಕ ಅಂತೀವಲ್ಲ ಫ್ರೆಂಡ್ಸ್, ಎಲೆ ಪಾಕದ ಥರ ಬಂದರೆ ಸಾಕು. ಸೊ ಫ್ರೆಂಡ್ಸ್, ನಾವು ಇವಾಗ ಚೋಂಗಿ ಒತ್ಕೊಳ್ಳೋಣ ಫ್ರೆಂಡ್ಸ್. ಆದಷ್ಟು ಇವನ್ನ ತೆಳ್ಳನೆ ಮಾಡ್ಕೊಳ್ಳಿ, ಯಾಕಂದರೆ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಇವು ತೆಲ್ಲ ಇದ್ದರೆ ಆಮೇಲೆ ಪಾಕ ಹಿಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ, ಆಮೇಲೆ ತಿನ್ನೋಕ್ಕೂ ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವು ನಮ್ಮ ಕಡೆ ಮೊಹರಂಗಂತೂ ಕಂಪಲ್ಸರಿ ಮಾಡ್ಕೊಳ್ತಾರೆ. ಇವು ಸ್ವೀಟ್ ಇರಲೇಬೇಕು ನಮಗೆ ಇದು ಫ್ರೆಂಡ್ಸ್. ಆಮೇಲೆ ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇರ್ತೀರಾ, ನನ್ನ ಚಾನಲ್ನ ನೋಡ್ತಾ ಇರ್ತೀರಾ ಫ್ರೆಂಡ್ಸ್. ಆಮೇಲೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರಿಂದನೂ ಕೂಡ ಕಾಮೆಂಟ್ಸ್ ಬರ್ತಾಯಿಲ್ಲ. ಯಾಕೆ ಫ್ರೆಂಡ್ಸ್, ನಾನು ಚೆನ್ನಾಗಿ ಮಾಡ್ತಾ ಇಲ್ವಾ ಫ್ರೆಂಡ್ಸ್? ನನ್ನ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಯಾವ ಥರ ಬೇಕು ಅಂತಲೂ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್, ಈ ಥರ ನೀಟಾಗಿ ಒತ್ಕೋಬೇಕು. ಅಂದರೆ ನಾವು ಮೇಲ್ಗಡೆ ಒತ್ತೀವಲ್ಲ, ಅದು ಕೆಳಗಡೆದ್ದು ಅದ್ರದ್ದು ಅಚ್ಚಿ ಬೀಳುತ್ತೆ ಫ್ರೆಂಡ್ಸ್. ನಮಗೆ ಅದು ಡಿಸೈನ್ ಇರುತ್ತಲ್ವ, ಫ್ಲವರ್ ಡಿಸೈನು, ಸೊ ಅದು ಇದ್ರ ಮೇಲೆ ಬೀಳುತ್ತೆ. ಆಮೇಲೆ ನಾವು ಇದನ್ನು ಸೇಮ್ ನಾವು ಚಪಾತಿ ಬೇಯಿಸ್ಕೊತೀವಲ್ಲ ಫ್ರೆಂಡ್ಸ್, ಚಪಾತಿ ಸುಟ್ಕೋತೀವಲ್ಲ, ಅದೇ ಥರನೇ ಸುಟ್ಕೋಬೇಕಾಗುತ್ತೆ ಇದನ್ನು ನೋಡಿ ಫ್ರೆಂಡ್ಸ್. ಈ ಥರ ಬಂತು ನೋಡಿ ಫ್ರೆಂಡ್ಸ್. ಹಂಚು ಕಾದಿದೆ ಫ್ರೆಂಡ್ಸ್. ಹಂಚು ಮೇಲೆ ಹಾಕ್ಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಫ್ರೆಂಡ್ಸ್, ನಾವು ಚಪಾತಿ ಹೆಂಗೆ ಮಾಡ್ತೀವೋ ಅದೇ. ಏನಂದರೆ ಬೆಲ್ಲದ ಪಾನಕದಿಂದ ಹಿಟ್ಟು ಕಲಿಸ್ಬೇಕಾಗುತ್ತೆ. ಆಮೇಲೆ ಬೆಲ್ಲದ ಪಾಕಕ್ಕೆ ನಾವು ಇದನ್ನು ಅಜ್ಜಿ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನಾವು ಬಾದಾಮ್ ಪೂರಿ ಮಾಡ್ತೀವಲ್ಲ ಫ್ರೆಂಡ್ಸ್, ಸೇಮ್ ಬಾದಾಮ್ ಪೂರಿ ಥರನೇ ಇದನ್ನು. ಏನಂದರೆ ಅದು ಮೈದಾ ಹಿಟ್ಟು ಮಾಡ್ತಾರೆ, ಈಗ ನಾವು ಗೋಧಿ ಹಿಟ್ಟು ಫ್ರೆಂಡ್ಸ್. ಇದು ಕೂಡ ಅಷ್ಟೇ ಮೈದಾ ಹಿಟ್ಟಿನ ಮಾಡ್ಬೋದು. ಆಮೇಲೆ ಸಕ್ಕರೆನೂ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನಮಗೆ ಸಕ್ಕರೆ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲನೇ ಒಲೆಗಲ್ಲ ಫ್ರೆಂಡ್ಸ್. ಏಜ್ ಆದವ್ರಿಗೂ ಆಮೇಲೆ ಪೇಷನ್ಸ್ ಇರ್ತಾರೆ ಮನೇಲಿ, ಬೆಲ್ಲನೇ ಯೂಸು ಫ್ರೆಂಡ್ಸ್. ಆಲ್ಮೋಸ್ಟ್ ಮೈದಾ ಯೂಸ್ ಮಾಡೋದು ಕೂಡ ಕಡಿಮೆ ಮಾಡಬೇಕಲ್ವ ಫ್ರೆಂಡ್ಸ್. ಮೈದಾ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ನಾವು ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಆರೋಗ್ಯಕ್ಕಾಗಲಿ, ಡೈಜೆಷನ್ಗಾಗಲಿ ಎಲ್ಲದಕ್ಕೂ ಒಳ್ಳೆಯದು ಅಂತೀವ ಫ್ರೆಂಡ್ಸ್. ನೋಡಿ, ಎರಡನೇದು ಮಾಡ್ಕೋತಾ ಇದ್ದೀನಿ ನಾನು ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ನನ್ನ ಅಡುಗೆಗಳೆಲ್ಲ ನೋಡ್ತಾ ಇದ್ದೀರಾ, ಅವರು ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಒಂದು ಕಿಚನು ಸ್ವಲ್ಪ ಚಿಕ್ಕದು ಫ್ರೆಂಡ್ಸ್. ಎಲ್ಲ ಇಲ್ಲೇ ಇಟ್ಕೋಬೇಕಲ್ವ, ಸೊ ಅದ್ರ ಸಲುವಾಗಿ ಆ ಥರ ಆಗ್ತಾ ಇರುತ್ತೆ ಅವಾಗ. ಸೊ ಫ್ರೆಂಡ್ಸ್, ಇದೆ ಈ ಥರ ನಾವಂತೂ ಆಲ್ಮೋಸ್ಟ್ ಮನೆಯಲ್ಲಿ ಚಪಾತಿ ಪೂರಿ ಸಹಿತ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು ಫ್ರೆಂಡ್ಸ್. ಮೈದಾ ಯೂಸ್ ಮಾಡಲ್ಲ. ಓಕೆ
ಓಕೆ ಫ್ರೆಂಡ್ಸ್, ನೋಡಿ ಎಣ್ಣೆ ಜಾಸ್ತಿ ಆಗಿದೆ, ಅದಕ್ಕದೇ ಕಲ್ಕೋತಾ ಇದೆ ರೊಟ್ಟಿ ಚವಂಗ. ಸೊ ಈ ಥರ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ಟು ಸುಟ್ಕೋಬೇಕು. ಫ್ರೆಂಡ್ಸ್ ಬೆಲ್ಲದ ಪಾಕ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡ್ಕೊಳ್ಳಿ. ಈ ಥರ ಇದ್ರೆ ಸಾಕು. ಎಲೆ ಪಾಕ ಅಂತಾರಲ್ಲ ಫ್ರೆಂಡ್ಸ್, ಎಲೆ ಪಾಕ ಬಂದರೆ ಸಾಕು. ಅದೇನು ನಮಗೆ ಜಾಸ್ತಿ ಪಾಕ ಆಗಬೇಕಾಗೇನಿಲ್ಲ. ಓಕೆ ಫ್ರೆಂಡ್ಸ್, ಓಕೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ಇದು ಪಾಕ ಏನು ಮಾಡಿದ್ದೀವಿ ನೋಡಿ, ಇದನ್ನು ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಪಾಕದಲ್ಲಿ ಒಂದೊಂದು ಸತಿ ಕಸ ಅದು ಇದು ಇರುತ್ತೆ ನೋಡಿ, ಈ ಥರ ಕಲ್ಲು ಇರುತ್ತೆ ಫ್ರೆಂಡ್ಸ್ ಒಂದೊಂದು ಸತಿ ಬೆಳದಲ್ಲಿ. ಸೊ ಅದ್ರ ಸಲುವಾಗಿ ನಾವು ಪಾಕ ಮಾಡಲಿ ಯಾವುದೇ ಆಗಲಿ, ಸಕ್ಕರೆ ಆಗಲಿ ಇದಾಗಲಿ, ಸಕ್ಕರೆ ಆದರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದರಲ್ಲಿ ಗೊತ್ತಾಗಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಇದನ್ನು ನಾವು ಇದು ಮಾಡ್ಕೋಬೇಕು ಫ್ರೆಂಡ್ಸ್, ಸೋಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹೆಜ್ಜೆ ತೆಗಿಬೇಕು. ಸುಡ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ಹೆಜ್ಜೆ ತೆಗೆದುಬಿಟ್ಟು ಸಾರಿ ಸ್ವಲ್ಪ ಇದಾಯಿತು. ಹೆಜ್ಜೆ ತೆಗೆದುಬಿಟ್ಟು ಫ್ರೆಂಡ್ಸ್ ನಾವು ಮುಂಚೆನೇ ಮಾಡ್ಕೊಂಡಿದ್ವಲ್ಲ ಇದು ಕಡಲೆ ಇದು, ಆಮೇಲೆ ಕೊಬ್ಬರಿ ಏಲಕ್ಕಿ ಪುಡಿ ಹಾಕಿದ್ನಲ್ಲ, ಇದನ್ನು ಇದ್ರ ಮೇಲೆ ನೀಟಾಗಿ ಈ ಥರ ಉದುರಿಸ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ಇದೇ ಚೋಂಗೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.